ನೋಡುತ್ತಾಳೆ ನನ್ನ, ಈಕಿ ಸುಮ್ನೆ ನೋಡುತ್ತಾಳೆ ನನ್ನ. ಈಕಿ ಯಾವೂರ ಹುಡುಗಿ ಏನ, ಆಕಿ ಯಾವೂರ ಚೆಲುವೆ ಏನ. ಸುಮ್ನೆ ಈಕಿ ಸುಮ್ನೆ ನೋಡುತ್ತಾಳೆ ನನ್ನ, ಈಕಿ ಯಾವೂರ ಹುಡುಗಿ ಏನ, ಆಕಿ ಯಾವೂರ ಚೆಲುವೆ ಏನ. ಕಣ್ಣಿಗೆ ಹಚ್ಚಾಳ ಕಪ್ಪನ ಕಾಡಿ, ನಡಿತಾಳ ಅಂಸಾದ ನಡಿಗೆ. ಕಣ್ಣಿಗೆ ಹಚ್ಚಾಳ ಕಪ್ಪನ ಕಾಡಿ, ನಡಿತಾಳ ಅಂಸಾದ ನಡಿಗೆ. ಕಣ್ಣ ಸನ್ನೆ ಮಾಡಿ ನನ್ನ ಕಡೆಗೆ ನೋಡಿ, ಕರಿತಾಳ ವಾರಿ ನೋಟ ನೋಡಿ. ನನ್ನ ಮೈಯ ಜುಮ್ಮೆಂದು ನಡುಗಿ ಬರವಲ್ದು ನಿತ್ಯೆಯನ್ನೋ ಕಾಡೆ. ಸುಮ್ನೆ ಈಕೆ ಸುಮ್ನೆ ನೋಡುತ್ತಾಳೆ ನನ್ನ, ಈಕೆ ಯಾವೂರ ಹುಡುಗಿ ಏನ, ಆಕೆ ಯಾವೂರ ಚೆಲುವೆ. ದೇವ ತಾವುದಾರಂದು ಕೇಳಿದೆ, ಒಂದಾರಂ ಧಾರಂದು ಕೇಳಿದೊರೆಯೇ ಭಾಗ್ಯಶ್ರೀ. ಭರ್ಯೇ ಅಲಯೇ ಮಹನ್ನವ ಚಚ್ಚಟ ಸ್ಫುಟ ದುರ್ಘಟಿತಮ ಘಟ ತಟ ಕಟಿತ ತಟವೆಲ್ಲದ ಪಟಿ ನಗರಕ್ಕೆ ಚಚ್ಚಟ ಎಂದ ಜಡಲವ ಜಮ್ಮ ಕತ್ತೆಯ ವಲಯ ಕಟ್ಟ ಬನ್ನ ಬೆಟದ ಇತರ ಬೆತ ಗುಂಡಿಗಳ ಬಗದ ಬೇರೆ ಬರಬರಬ ಕೊಲಾದ ಮರ ಕಬ್ಬತಕ್ಕಿದ ಹಬ್ಬರದ ವೀರ ಬಾಬೆಯ ನಿಟ್ಟ ಮಾತರಕ್ಕೆ ಎನ್ನ ತೆದ್ದೆಗೆ ಇರುವ ಎಮ್ಮತ್ತ ಗೋಡ ದೇವರಾಜಗಳ ಎಂದ ಬೋ ಎಂದ ಕೆಲ ಎಂದ ತಳಮಳಗೊಂಡ ತಳಿಯಲಾರದ ತತ್ತಳ ಎಂದು ಈ ಭೂಮಂಡಲಕ್ಕೆ ಅಡಿಯಗೊಂಡವ. ಎಲ್ಲ ಮನ್ನವ ದೇವ ರಾತ ವೀರಲ ನದೀರನ ಮುಂಭಾಗದೊಳ ನಿಂತು ಮಾತನಾಡಿದವ ನೀನು ದಾರಲೇದಿರನೆ ಸರಿ. ಓ ಭೂಪತಿ, ಎಳೆ ಮಳೆಗೆ ಪರಾಕ್ರಮವು ಮಳೆ ಇಲ್ಲದ ಕಾಲದಲ್ಲಿ ತಿಳಿಯುವುದು, ಧರ್ಮ ಮಾಡುವನ ಪರಾಕ್ರಮವು ಬರಗಾಲದಲ್ಲಿ ತಿಳಿಯುವುದು, ಯುದ್ಧ ಮಾಡುವನ ಪರಾಕ್ರಮವು ಈ ರಣಮಂಡಲದಲ್ಲಿ ತಿಳಿಯುವುದು, ಲಗ್ನ ಮಾಡಿಕೊಂಡವನ ಪರಾಕ್ರಮವಂತೂ 4 ಮಂದಿ ಹೆಣ್ಣು ಮಕ್ಕಳಾದ ಮೇಲೆ ತಿಳಿಯುವುದು, ಕಣ ಮಾಡುವನ ಪರಾಕ್ರಮವು ಗಾಳಿ ಇಲ್ಲದ ಸಮಯದಲ್ಲಿ ತಿಳಿಯುವುದು, ಈ ಕೊಳಗಲ್ಲು ಸಾರಥಿ ಪರಾಕ್ರಮವು ಬೆಳಕರದೊಳಗೆ ತಿಳಿಯುವುದು. ದೊರೆಯೇ ತಮ್ಮ ನಾಮಾಂಕಿತ ನಾನರಿಯೇ. ಭರ್ಯೆಯಲ ಈ ಸಾರಥಿ ನಾವುದಾರಂದರೆ ಯಾರು ದೇವ? ಮೆಕ್ಕೆ ಮೀರದ ತೊಕ್ಕೆನಿಂದ ನಿರ್ಭರಕ್ತದರನ್ನ ಒಕ್ಕಲಿಡುವವರ ಪಕ್ಕೆ ಎಲಬಗಳನ್ನ ಮರದ ಕಣ್ಣ ಮಾಂಸಗಳನ್ನು ತೆಗೆದು ದಕ್ಕೆ ಒಗೆವತೀರಾ. ಎಲ್ಲ ಸಾರಥಿ ಭೂಪತಿ ಎನ್ನ ಹತ್ತದೊಳಗೆ ರಾಜದವಯೇ ಗೋದಂಡದಿಂದ ಬಂಡದಾನವರ ಮಂಡಗಳ ಕಂಡ ಕಂಡದಿಂದ ಮೆರಿವ ದುರ್ಜನ ವಂಶಕ್ಕಿರವೇ ಸಜ್ಜನವನ್ನು ರಕ್ಷಿಸಿರುವೆ. ಎಲ್ಲ ಸಾರಥಿ ಭೂಪತಿ ದೈತ ಮೃತಗಳಿಗೆ ಒದಗಿಸ ಭಯ ಮತ್ತಂಗಲ ಮೇಲಿವ ಮತ್ತ ಅವತಾರವನ್ನ ಕೈದ ಯಜ್ಞ ನಮ್ಮ ದೈತ ನಮ್ ಕೊಂದನು. ಕೂರ್ಮದ ಸಮುದ್ರದಲ್ಲ ಮಣಿಗೆ ಹೋಗವದನ್ನ ಮಂದಾರ ಬರವದನ್ನ ಎತ್ತ ನಿಂತನು. ಎಲ್ಲ ಸಾರಥಿ ಭೂಪತಿ ವರ ಅವತಾರದ ನಾಟ್ಯ ನಮ್ ಕೊಂದನು, ಭೂದೇವಿಯನ್ನ ರಕ್ಷಿಸಿರವನು. ಎಲ್ಲ ಸಾರಥಿ ಭೂಪತಿ ಈ ಭುವನದೊಳ ಹುಟ್ಟಿದ ರಾಕ್ಷಸರನ್ನ ಸಂಬರಿಸ ಭೂಮಿಗೆ ಭಾರವನ್ನ ಕಳೆಯಲು ಅವತರಿಸ ಬಂದ ವೀರ ಉಗ್ರ ನರಸಿಂಹ ಸ್ವಾಮಿಯನ್ನು ತಿಳಿಯಲೇ ಸಾರಥಿ ಉಳಿದ ದೈವರ ಸಾಧನೆ. ವೀರ ಉಗ್ರ ನರಸಿಂಹರಿವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಭರ್ಯೆಯಲೇ ಸಾರದೆ ಭೂಪತಿ
ನವರತ್ನ ದೇಶದಿದ್ದ ಪ್ರಭಾವದ ವಜ್ರ ವೈಡ್ಯರ ಮಗರತ್ನ ಮಾಣಿಕ್ಯ ಪುಷ್ಪರಾಗ ಮುತ್ತಿನ ಮಣಿಗಳಿಂದ ಕೂಡಿದ ಈ ಸಮಾಧಾನಕ್ಕೆ ಬಂದ ತಾತ್ಪರ್ಯವೆಂದರೆ ಏನು ದೇವ? ಈತರಿಗೆ ದುಟ್ಟನರನ್ನ ನಿಗ್ರಹೆಯನ್ನು ನಂಬಿದ ಭಕ್ತರನ್ನ ಎಡಬಿಡದೆ ಪರಿಪಾಲಿತವದಕ್ಕೆ ಈ ರಂಗು ಮಂಟಪಕ್ಕೆ ಬರಲವಾಯಿತ ಕಣ್ಣಿಯ ಸಾರದ ದೈತ ನಾನವನ್ನ ದಂಗದ ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಸಾರತೆ ಭೂಪತಿ, ಇದು ಅಲ್ಲದೆ ಎನ್ನ ಭಕ್ತನಾದ ಪ್ರಹ್ಲಾದ ನಮ್ ದೈದನಾದ ಹಿರಣ್ಯಕಶ್ಯಪನ ಬಾಳ ಉಪಟಳವನ್ನು ಕೊಟ್ಟಿರವನು ಅವನನ್ನ ಸಂಬರದ ಈ ಭೂಮಿಗೆ ಭಾರವನ್ನ ಕಳೆಯಲು ನರಸಿಂಹನ ಅವತಾರವನ್ನು ಕೈದಿರುವನು. ಆದ ಕಾರಣವಿರಣ್ಯ ನಗರಕ್ಕೆ ದಿಗ್ಗಯವನ್ನು ಮಾಡತಾರದೆ ಅದಕ್ಕಾಗದ ನಿಮ್ಮೆಷ್ಟದಂತಾಗಲಿ ಭೂಪತಿ. ಎಲ್ಲ ಈ ಮದಾಂಧನೇ ಅಪ್ಪಯ್ಯ, ಸೊಲ್ಲಿಗೆ ಪುಲ್ಲ ಲೋಸನೆಂದು ಹೊಗಳಿದೆಯಲ್ಲ, ಸಹಜವಾಗಿ ಅಪ್ಪಯ್ಯ. ಎಲ್ಲ ಈ ಕುಲ್ಲ ಜನಕ ನಲ್ಲೆಯ ಸೀರೆಯನ್ನು ಉಟ್ಟು ಕಾಲಲ್ಲಿ ಕಿರಿಗೆಜ್ಜೆಯನ್ನು ಕಟ್ಟಿ ಹಣೆ ಮೇಲೆ ಕುಂಕುಮದ ಪಟ್ಟನ್ನಿಟ್ಟು ಪಟ್ಟು ಪಿತಾಂದ್ರವನ್ನು ಉಟ್ಟು ನಾರಿಯದಂತೆ ನಟನೆ ಮಾಡುವ ಕಪಟ ನಾಟಕನೆಂದು ತಿಳಿದುಕೊಂಡಿರುವೆ. ಇಲ್ಲ ಈ ಬಾಲಕ ಜನಕ ಎನ್ನ ಕರದಲ್ಲಿ ಮರಿವ ನಿಸ್ಸತ್ರ ಕಂಡು ದಕ್ಷ ಕನ್ಯಾಸುರನ ಕಟಗಡಗಡ ನಡೆಯುವನು. ಎನ್ನ ಪಾದಕ್ಕೆ ಬಿದ್ದು ನೀನೇ ಪರಮೇಶ್ವರನೆಂದು ಎನ್ನ ಎಡಬಿಡದು ಎನ್ನನ್ನು ಕೊಂಡಾಡುವರು. ಈ ಜಗತ್ತಿಗೆ ನಾನೇ ಲೋಕೇಶ್ವರ, ನಾನೇ ಸರ್ವೇಶ್ವರ, ಜನ ಮಾನವನ್ನು ಗೆದ್ದ ಮಹಾವೀರ ಹಿರಣ್ಯಕಶ್ಯಪ. ಈ ಕಶ್ಯಪ ಬ್ರಹ್ಮನ ಕುಮಾರ ಎಲ್ಲ ಈ ಪೋರ ಅರಿಯೆಂದರೆ ಬರುವುದು ನಿನಗೆ ಕೇಳ. ಎನ್ನಂತ ವೀರ ಪರಾಕ್ರಮಶಾಲಿ ಈ ತಿರುನಾಂಗದ ಇಲ್ಲಾದರೂ ಇರುವರೇ? ಈ ಜಗತ್ತಿಗೆ ನಾಳೆ ತಂದೆ ಕೇಳಿದೆಯ ಮೂಢ, ಅರಿಯೆಂದರೆ ಬರುವುದು ನಿನಗೆ ಕೇಳ. ಅಹೋ ಜನಕ, ಅಹೋ ಬಾಲಕ, ಹುಟ್ಟು ಸಾವಿ ಇಲ್ಲದವನು ಜಗದೀಶ್ವರ, ಆದ್ಯ ಅಂತ್ಯ ಇಲ್ಲದವನು ಲೋಕೇಶ್ವರ, ಸಕಲ ಜೀವಗಳಿಗೂ ಒಬ್ಬನೇ ಆ ಪರಮೇಶ್ವರ. ಅಪ್ಪಯ್ಯ, ಅಹೋ ಬಾಲಕ, ಆ ನರನಾರಾಯಣರೆಂದರೆ ನಿತ್ಯ ಸತ್ಯ. ನಾನು ಎನ್ನುವುದು ಅಹಂಕಾರ, ನನ್ನದು ಎನ್ನುವುದು ಅವಿವೇಕೆ, ನನ್ನಿಂದಲೇ ಅನ್ನುವುದು ದುರಂಕಾರ. ಲೋಕಕ್ಕೆ ಅವನೊಬ್ಬನೇ ತಂದೆ, ಅವನೇ ಶ್ರೀಮನ್ನಾರಾಯಣ. ಅಪ್ಪಯ್ಯ, ಬಹುಬಲವಾಗಲಿ ಆಯುಧವಾಗಲಿ ಆಪತ್ಕಾಲದಲ್ಲಿ ತಪ್ಪಿಸುವುದಿಲ್ಲ. ನಾವೆಲ್ಲ ಅವನ ಸೇವಕರು, ಅವನ ಸಂಕಲ್ಪದಂತೆ ನಡೆಯಬೇಕು. ಆ ಹರಿಯು ಈ ಜಗತ್ತೆಂಬ ನಾಟಕಕ್ಕೆ ಅವತಾರವೊಮ್ಮಿದ್ದೆ ಈ ಲೋಕವನ್ನು ರಕ್ಷಿಸುವನು. ಆಯಾ ಮನುಸ್ತರಗಳಲ್ಲಿ ಇಂದ್ರರಿಗೂ ಮನೆಗಳಿಗೂ ನೇಮಕನಾಗಿ ಲೋಕ ಕಲ್ಯಾಣ ಮಾಡುವನು. ಋಷಿ ರೂಪದಿಂದ ಜ್ಞಾನೋಪದೇಶ ಮಾಡುವನು. ಮರಿಚಾದಿ ರೂಪಗಳಿಂದ ದುಷ್ಟರನ್ನು ನಿಗ್ರಹಿಸಿ ರಾಜ ರೂಪದಿಂದ ಈ ಜಗತ್ತನ್ನು ಲಯ ಮಾಡುವನು. ಖಂಡಿಯ ಭೂಮಂಡಲಾಧೀಶನೇ, ತಿಳಿದು ನೋಡು ಆಲೋಚನೆ. ಕಲಿಯುಗ ಕಾಲ ಬಂದೈತಿ, ಎಂಡತಿ ಹೇಳಿದಂಗ ಕೇಳೋದೈತಿ, ಹೇಳಿದಂಗ ನಾ ಕೇಳಲಿದ್ದರ ಸುಣ್ಣ ತಿಂದ ಮಂಗ ನಂಗ ಆಡುದೈತಿ. ಹೇಳಿದಂಗ ನಾ ಕೇಳಲಿದ್ದರ ಸುಣ್ಣ ತಿಂದ ಮಂಗ ನಂಗ ಆಡುತ್ತೈತಿ. ಕಲಿಯುಗ ಕಾಲ ಬಂದೈತಿ, ಎಂಡತಿ ಹೇಳಿದಂಗ ಕೇಳೋದೈತಿ.
ಗುರುನರಸಿಂಹ ಹತ್ಯೆ ಎಂಬುದು ಅರಿವಿಲ್ಲ, ಮಾವ ಎಂಬುದು ಮರೆತಾರಲ್ಲ. ಗುರುನರಸಿಂಹ ಹತ್ಯೆ ಎಂಬುದು ಅರಿವಿಲ್ಲ, ಮಾವ ಎಂಬುದು ಮರೆತಾರಲ್ಲ. ಗಂಡನ ಜೊಟ್ಟು ಹಿಡಿದಾರಲ್ಲ, ಕಿವಿ ಹಿಡಿದು ನೆಲಗೊಗದಾರಲ್ಲ. ಗಂಡನ ಜುಟ್ಟು ಹಿಡಿದಾರಲ್ಲ, ಕಿವಿ ಹಿಡಿದು ನೆಲಗೊಗದಾರಲ್ಲ. ಕಲಿಯುಗ ಕಾಲ ಬಂದೈತಿ, ಹೆಂಡತಿ ಹೇಳಿದಂಗ ಕೇಳೋದೈತಿ. ಗುರುನರಸಿಂಹ ಬಡಿತಿದ್ದಿ ನಿಂತ ಕಿಟಿಗ್ಯಾಗ, ಓಣಿ ಹಿಡಿದು ನಾ ಬರುವಾಗ. ಹಳ್ಳ ಬಡಿತಿದ್ದಿ ನಿಂತ ಕಿಟಿಗ್ಯಾಗ, ಮನ ಸಾತು ನಿನ ಮ್ಯಾಗ. ನೆಟ್ಟ ಮಾಡಿದಿ ಮನದಾಗ, ನನ್ನ ಗೆಳತಿ ನನ್ನ ನೋಡಿ ನೀನಗತಿ. ಓಣಿ ಹಿಡಿದು ನಾ ಬರುವಾಗ, ಹಳ್ಳ ಬಡಿತಿದ್ದಿ ನಿಂತ ಕಿಟಿಗ್ಯಾಗ. ಗೆಜ್ಜಿ ಚೈನ ಕಾಲಾಗ ಹಾಕೊಂಡು ನಡೆಯುವಾಗ, ದೇವಲೋಕದಿಂದ ಹತ್ತರದರೆಗೆ ಇಳಿದು ಬಂದಂಗ. ಗೆಜ್ಜಿ ಚೈನ ಕಾಲಾಗ ಹಾಕೊಂಡು ನಡೆಯುವಾಗ, ದೇವಲೋಕದಿಂದ ಹತ್ತರದರೆಗೆ ಇಳಿದು ಬಂದಂಗ. ನನ್ನ ನೋಡಿ ನೀನಕ್ಕಾಗ ರೋಮಾಂಚನ ನನ್ನ ಮೈಯಾಗ. ನನ್ನ ನೋಡಿ ನೀನಕ್ಕಾಗ ರೋಮಾಂಚನ ನನ್ನ ಮೈಯಾಗ. ಮನಸಾತು ನಿನ ಮ್ಯಾಗ, ನೆಟ್ಟ ಮಾಡಿದಿ ಮನದಾಗ. ನನ್ನ ಗೆಳತಿ ನನ್ನ ನೋಡಿ ನೀನಗತಿ. ಓಣಿ ಹಿಡಿದು ನಾ ಬರುವಾಗ, ಹಳ್ಳ ಬಡಿತಿದಿ ನಿಂತ ಕಿಟಿಗ್ಯಾಗ. ಬಸವಣ್ಣನ ಜಾತ್ರ್ಯಾಗ ಕುಂಭ ಒತ್ತಿ ತಲೆ ಮ್ಯಾಗ, ಓಣಿ ಹಿಡಿದು ನೀ ಬರುವಾಗ, ನವಿಲು ನಡೆದು ಬಂದಂಗ. ಐ ಪ್ರಾಣದ ನಮ್ಮ ಮದಾಂಧನೆಯೇ ಅಪ್ಪಯ್ಯನೇ, ಹರಿ ಎಂದು ನುಡಿದೆಯಲ್ಲ. ಹಾಗಾದರೆ ಈ ಭೂಮಿಯಲ್ಲಿರುವನೇ, ಈ ಭೂಮಿಯಲ್ಲಿರುವನ ಅಪ್ಪಯ್ಯ. ಆಕಾಶದಲ್ಲಿರುವನೇ, ಆಕಾಶದಲ್ಲಿರುವನ ಅಪ್ಪಯ್ಯ. ಈ ಅರಮನೆಯಲ್ಲಿ, ಈ ಅರಮನೆಯಲ್ಲಿರುವನ ಅಪ್ಪಯ್ಯ. ನನ್ನಲ್ಲೇ, ನಿನ್ನಲ್ಲಿರುವನ ಅಪ್ಪಯ್ಯ. ನಿನ್ನಲ್ಲೇ, ನನ್ನಲ್ಲಿರುವನ ಅಪ್ಪಯ್ಯ. ನಿನ್ನಲ್ಲಿ ಇದ್ದರೆ ಇರಬಹುದು, ನಿನ್ನ ಅರಿವು ನನ್ನಲ್ಲಿಲ್ಲ. ಈ ದೊಡ್ಡ ಕಲಕಂಬದಲ್ಲಿ ಇರುವನೇ, ಆ ಕಲಕಂಬದಲ್ಲಿರುವನ ಅಪ್ಪಯ್ಯ. ಈ ಸಣ್ಣ ಕಲಕಂಬದಲ್ಲಿರುವನೇ, ಆ ಸಣ್ಣ ಸಣ್ಣ ಕಲಕಂಬದಲ್ಲಿರುವನ ಅಪ್ಪಯ್ಯ. ಈ ಕಂಬದಲ್ಲಿರುವನೇ, ಈ ಕಂಬದಲ್ಲಿರುವನ ಅಪ್ಪಯ್ಯ. ಹಾಗಾದರೆ ಈ ಕದತ್ತಂಡದಿಂದ ಈ ಕಂಬನನ್ನು ಹೊಡೆಯಲು ಸಹಜವಾಗಿ ಹೊಡಿ ಅಪ್ಪಯ್ಯ.
ನರಸಿಂಹನಾಗಿ ಬಂದಿರವನು ಮೂಡ ಬಂದ ಒದಗೆ ನಿನಗೆ ಕೇಳ ಬಳಿರ್ಯೇ ಎಲ ಈ ಪ್ರಾಣಕುಮಾರನೇ ಅಪ್ಪಯ್ಯನೇ ಇವನೇನೋ ಆ ಕಪಟಮಾಯು ಹರಿವ ಸಹಜವಾಗಿ ಅಪ್ಪಯ್ಯ ಎನ್ನ ಹೆಜ್ಜೆ ಸಪ್ತ ಕೇಳಿ ಓಡಿ ಹೋದ ಎಲ್ಲ ಈ ಪ್ರಾಣಕುಮಾರನೇ ಅಪ್ಪಯ್ಯನೇ ತನಗಾಗಿ ತಾನು ನನ್ನ ಎದುರಿಗೆ ಬರಬೇಕಾದರೆ ಬಳಿರಿ ಎನಗೆ ಇಷ್ಟದೆಲ್ಲ ಮೇಲೆ ಪುಣ್ಯ ಸಾರ್ಥಕವಾಯಿತು. ಹೌದೇನಪ್ಪಯ್ಯ ಎಲ್ಲ ಈ ಪ್ರಾಣಕುಮಾರನೇ ಜನಕ ನಾನು ವೈಕುಂಠಕ್ಕೆ ದಾಳಿಯನ್ನಿಟ್ಟಾಗ ತಲೆ ಮಾರಿಸಿಕೊಂಡು ಓಡಿ ಹೋದ ರಣಯೇಡಿಯು ಎನ್ನ ಹೊಟ್ಟೆಯಲ್ಲಿ ಹುಟ್ಟಿದಕ್ಕೆ ಇಂದಿಗೆ ಸಾರ್ಥಕವಾಯಿತು. ಪ್ರಾಣಕುಮಾರನೇ ಅಪ್ಪಯ್ಯ ಎನ್ನ ಆತ್ಮಕ್ಕೆ ಶಾಂತಿ ಉಂಟಾಯಿತು. ಇವನಮ್ಮ ಈಗಲೇ ಕೊಂದು ಎನ್ನ ಅನುಜನ ಆತ್ಮಕ್ಕೆ ತೃಪ್ತಿಯನ್ನು ಪಡಿಸುವನು. ಖಂಡಿಯ ಪ್ರಾಣಕುಮಾರನೇ ಇವನಮ್ಮ ಸಂಹಾರ ಮಾಡುವನು ನೋಡು ಬೇಗನೆ. ಬಳಿ ಬಳಿರಿಯಲ್ಲ ಈ ದೈತ ಒಳವೆ ಎಷ್ಟೊಂದು ಹೇಳಲ್ಲ ನಿನ್ನ ನೀತ ಕೊರ್ತವೆ ಎಲ್ಲ ಈ ಮೂರ್ಖ ದೇವತೆಗಳ ಗೆದ್ದ ನಮ್ಮ ಅಹಂಕಾರವನ್ನು ಎನ್ನೋಳ ನಿನ್ನ ವೀರ ಪೌರ್ಯವನ್ನು ತೋರ ಬಂದರೆ ತೋರ ಬಂದಿರ ಮಾಡುವುದೇನಲೇ ಮೂರ್ಖ. ನಿನ್ನ ಹೃದಯ ಬೇದಿದ ಗರ್ಭ ಭಾಗ ಮಾಡಿ ದುರ್ಬಲರಾದ ದುರ್ಯೋಧನ ಜೊತೆ ಪಡೆದು ಅದರ ಕುಲವನ್ನು ಆಶೆ ಪಡೆದವೋ ನದಿಗೆ ಸಂತೋಷವನ್ನು ಪಡೆದವದಕ್ಕಾಗಿ ಈರವು ನರಸಿಂಹನಾಗಿ ಬಂದಿರವನು ಮೂಡ ಬಂದ ಒದಗೆ ನಿನಗೆ ಕೇಳ ಏನಂದಿಲ್ಲಪ್ಪ ಬಳಿರ್ಯೇ ಎಲ್ಲ ಈ ಕಪಟ ನಾಟಕನೇ ಎಲ ಈ ಭ್ರಷ್ಟನೇ ಇಂಥ ವೀರ ಪೊಡಾಟನ ಮುಂದೆ ಖಂಡಿತವಾಗಿ ಇನ್ನ ಆಗ ಸಾಗುವುದಿಲ್ಲ. ಯಾರು ಸಾಗುವುದಿಲ್ಲ ಸುಲಭದಲ್ಲಿ ಸರ್ಪವನ್ನು ಕಪ್ಪೆ ಹುಡುಕಿಕೊಂಡು ಬಂದಂತೆ ನಿನ್ನ ಮೃತ್ಯವನ್ನು ಹುಡುಕಿಕೊಂಡು ಬಂದಿರಿ. ಸಹಜವಾಗಿ ಬಂದಿರವಲೇ ಅದಮ ಎಲೈ ಹದಮ ಎಲೆ ಭ್ರಷ್ಟ ಬಳಿರಿ ನನ್ನ ತಮ್ಮನನ್ನ ಅಂದಿಯಾಗಿ ಕೊಂದು ಈಗ ಸಿಂಹಕ್ಕೆ ಸಿಂಹನಾಗಿ ಬಂದಿರಿ. ನಿಮ್ಮ ತಮ್ಮನನ್ನು ಕೊಂದಿರುವನು ನಿನ್ನ ಕೊಲ್ಲುವುದಕ್ಕೆ ಬಂದಿರುವಲೇ ಅದಮ ಎಲೈ ಬಲ ಬಲ ಹೇಳಿ ಎಲೆ ಭ್ರಷ್ಟ ನಿನ್ನನ್ನು ಕೊಂದು ದನಿಪ ಕಡ ಮೃಕ್ಕರಿಗೆ ಎಡೆಯನ್ನು ಮಾಡಿ ಉಣಬಡಿಸುವನ ಕಂಡಿಯ ಮೃಕ್ಕ ಮಾಡಿದರೆ ಎಲ್ಲ ಸರ್ಕಾರ ಎಲ ಈ ಹಿರಣ್ಯ ನಮ್ಮ ಕೋಣ ನನ್ನ ಕೈಯೊಳ ಒಳೆವದೆಲ್ಲ ನಿನ್ನಯ ಪ್ರಾಣ ನೀನವ ಮಾದ್ರೋಣ ನಿನ್ನ ಕೊಲಳಿಗೆ ಹಾಕವನು ಯಮಪಾತದ ಕಾಣ ತೋರು ಎನ್ನೋಳ ನಿನ್ನಯ ತ್ರಾಣ ನಾನೇ ಪ್ರವೀಣ ಮದಂದನಾಥ ವಿರಾಣ ನಂಬ ಮರಕಟವೇ ನಿನ್ನ ಯುದ್ಧವನ್ನು ಮಾಡ ಬಂಡ ಈ ರಳವಯ್ಯನೆಲ್ಲ ಕಣ್ಣಾಡಿವ ನಿನ್ನ ಎರುಂಡ ಎಲೈ ಲೋಚನಾದ ಶೇಷಸೇನೇ ತೆಗೆಯುವ ನಿನ್ನ ಶಿರವನ್ನು ಬೇಗಲೇ. ಯಾರು ತೆಗೆಯವರ ಸೊಲ್ಲಬದಾಳಲೇ ಅದಮ ಎಲೈ ಭ್ರಷ್ಟ ಎಲೈ ಅದಮ ಆಸ್ತ ದಿಕ್ಕಪಾಲಕರು ನೇಮದಿಂದ ಸೇವೆಯನ್ನು ಗೈತಿರುವರು. ಎಲೈ ಕಬಡ್ಡಿ ಎಲೈ ಮೂರ್ಖ ನಿನ್ನ ಶರೀರದ ರಕ್ತವನ್ನು ಕುಡಿಯಬೇಕೆಂದು ಎನ್ನ ಹಸ್ತದಲ್ಲಿರುವ ನಿಸ್ಸತ್ತು ಕುಳಿತಿರುವುದು ನೋಡು ನೋಡು. ಯಾರು ಕುಡಿವರ ಸೊಲ್ಲಬದಾಳಲೇ ಅದಮ ನಿನಗೆ ಜೀವದಾನವನ್ನು ನೀಡುವನು ಎನ್ನ ಅರಮನೆಯಲ್ಲಿ ಸೇವಕನಂತೆ ಸೇರಿಕೊಂಡು ನನಗೆ ದಾಸನಾಗಿ ಸಂತೋಷದಿಂದಿರು. ಯಾರ್ ಇಲ್ಲವಾಯ್ತಂದ್ರೆ ನಿನ್ನ ಶರೀರವನ್ನು ಸಿಳಿ ಸಾವಿರ ಮಾಡಿ ಹತ್ತು ಕಾಯಿಲೆ ಹೋಗಿ ಬಿಡುವನು. ಎಲೈ ಮದನ್ಮತ್ಮನಾದ ದಾನವ ತೆಗಿವ ನಿನ್ನ ತೆರವ ಎಂದಿಗೆ ತೀರಿದ ನಿನ್ನ ಋಣವ ಯಾರು ತೀರುವರು ಸ್ವಲ್ಪ ತಾಳೆ ಮೃಕ್ಕ ಬೈರ
ಕುಂಬಿಯಲ್ಲೋಳ ಕಡೆಗಾಲದವ ನಿನ್ನ ನಾಮವ ಎನ್ನೆಯ ಪಾದಕ್ಕೆ ಬೆದ್ದ ಶರಣಾಗತನೆಂದು ಬೇಡಿಕೊಂಡರೆ ಉಳಿದವೆ ನಿನ್ನ ಜೀವ. ಯಾರ ಪ್ರಾಣ ಹೋಗುವುದು ಸ್ವಲ್ಪ ತಾಳೆ ಮೂರ್ಖ. ಎಲೈ ಸ್ವಾನವೇ, ಎಲೈ ಮೂರ್ಖನೇ, ಬೋ ಎಂದು ಬಗಳಿದೆಯಾ? ಸಹಜವಾಗಿ ಬೆಳೆಯಲೇ ಮೂರ್ಖ. ನಿನ್ನ ಬಾಯಿಗೆ ಒಡೆದ ಉದುರಿಸುವೆ ಅಲ್ಲ. ಯಾರ ಮುರಿವರು ಸ್ವಲ್ಪ ತಾಳೆ ಬಂಡ. ಎಲೈ ಕುಲ್ಲ, ಎಲೈ ರಣಯಾಡಿಯ, ನೀನ್ಯಾವ ಮಹಾಬಲ್ಯದನ? ನೀನ್ಯಾವ ಮಹಾಸುರನ? ಎಲ್ಲ ಎದುರೆತ್ತಿದ ಮಾತ್ರಕ್ಕೆ ಅದರ ವಂಶವಂ ದಂಸಾಗವದ ಪಾಮರ ಸೇರಿದ ಬಲವಲ್ಲಿ ನನ್ನ ಯಮಪುರ. ಬಳಿರಿಯೇ ಎಲೈ ನರಸಿಂಹನೆಂಬ ಬಳಿರಿಯೇ ಎಲೈ ನರಸಿಂಹನೆಂಬ ಬೆಷ್ಟ. ಎಲೈ ಹಿರಣ್ಯಕಶಿಪನೆಂಬ ಮನೆ, ನೀನಾವ ಮಹಾಬಲವಂತನ? ನೀನ್ಯಾವ ಬಲವಂತನಲ್ಲೇ ಅಲ್ವ? ನೀನು ಅಂತ ಬಲವಂತನಾದ ಮೋಹಿನಿಯಂತೆ ನಟನೆಯನ್ನು ಮಾಡಿ ಸುರರಿಗೆ ಅಮೃತವನ್ನು ಕೊಟ್ಟು ಅಸುರರಿಗೆ ವಿಷವನ್ನು ಕೊಟ್ಟ ಭ್ರಷ್ಟ ನೀನು. ಏನು ಮಾತನಾಡಿದಲೇ ಅಲ್ವ? ಎಣ್ಣಿಗಾಗಿ ಕರದೊಳಗೆ ಬಳೆಯನ್ನು ತೊಟ್ಟು ಜರತಾರ ಸೀರೆಯನ್ನು ಉಟ್ಟು ಮೋಹಿನಿಯಂತೆ ನಟನೆಯನ್ನು ಮಾಡಿ ಭಸ್ಮಾಸುರನನ್ನು ಕೊಂದೆ. ಸಹಜವಾಗಿ ಕೊಲ್ಲುವಲ್ಲೇ ಅಲ್ವ? ಬಳಿರಿ ಅಂದಿವೇಷಧಾರಿಯಾಗಿ ಬಂದು ನಮ್ಮ ತಮ್ಮನನ್ನು ಕೊಂದೆ. ಈಗ ಎನ್ನ ಎದುರಿಗೆ ಕಾಡು ಮುರುಕವಾಗಿ ಬಂದಿರುವೆಯೋ? ಸಹಜವಾಗಿ ಕೊಲ್ಲಿರುವಲ್ಲೇ ಅದಮ್ಮ, ನೀನು ಮಾಡುವುದೇನು? ನಿನ್ನ ದೇಹದ ಚರ್ಮವನ್ನು ಬಿಡಿಸಿ ಎನ್ನ ಪಾದ ರಕ್ಷಣೆಗಾಗಿ ಮಾಡಿಕೊಳ್ಳುವೆನು. ಯಾರು ಮಾಡಿಕೊಳ್ಳವರ ಸೊಲ್ಲಬದಾಗಲೇ ಭ್ರಷ್ಟ. ಅಧ್ಯಕ್ಷ ಆಗ ನನಗಾಗುವುದು ಬಹು ಮಜಾ. ಬಳಿರಿಯೇ ಎಲ ಈ ಕರ್ಪೂರದ ಮನೆ, ಅಲೇ ಮೂರ್ಖ, ಈ ಮೆದನದೊಳಗ ನಾನೇ ಮಹಾಪರಾಕ್ರಮನಂದ ನೀನು ಮನದೋಳ ಮನಸ್ಸು ಮಾಡಿಕೊಂಡಿರುವಿಯಾ? ಸಹಜವಾಗಿ ಮಾಡಿಕೊಳ್ಳಲೇ ಮೂರ್ಖ. ಎಲೈ ಅಸುರದ ಮನೆ, ಎಲೈ ಮೂರ್ಖಾದ ಮನೆ, ನಿನ್ನಂತ ದುಷ್ಟರನ್ನು ತೆಗ್ದಿದಿ, ಭಕ್ತರನ್ನು ರಕ್ಷಿಸಿ ಮೋಕ್ಷವನ್ನು ಕೊಡುವ ಭಕ್ತ ರಕ್ಷಕ, ಜಗತ್ ರಕ್ಷಕ ನಾನು. ಎಲೈ ದನದ ಮನೆ, ಎಲೈ ಮೂರ್ಖಾದ ಮನೆ, ಈ ಕುಂಬಿಯಲ್ಲೊಳ ಹುಟ್ಟಿದ ನಿನ್ನಂತ ಕೆಟ್ಟ ಒಳಗಳನ್ನು ಧ್ವಂಸ ಮಾಡುವುದಕ್ಕೆ ಈ ದರಿಗೆಳೆದ ಬಂದ ಅವತಾರ ಪುಸ್ತನು ಮಹಾಮಹಿಮನು. ಏನು ನುಡಿಗಳಿಂದ ಬಗಳಿದೆಯಾ? ನಿನಗಾಯ ತೆರದ ಕುಲತೆರವದ ಯಮಪೂರದ ಬಾಗಲ ದಾನವ ಕೊಲೇಜ ಬಂದವತಿಗೆ ದಾನಿಗೆ ಯಮಭಾಷ. ಎಲೈ ಅಸ್ರ ವೈರಿಯಾದ ಮುರಾರಿ, ಕಪಟ ನಾಟಕನಾದ ಸೂತ್ರಧಾರಿ. ಎಲೈ ಭ್ರಷ್ಟ ಏನು ಮಾತನಾಡಿದೆ? ನೀನು ಹಲವು ವೇಷಗಳನ್ನು ಧರಿಸಿ ನಮ್ಮ ಅಸವೀರನ್ನು ಕೊಂದೇನೆಂದು ಬಲು ಗರ್ವದಿಂದಿರುವೆಯೋ? ಸಹಜವಾಗಿರುವಲ್ಲೇ ಆದರೆ ನಿನ್ನ ಮಾಯಾಜಲವು ಬಳಿಯ ಈ ದಿಷ್ಟ ಏನ ಕಸಬನ ಮುಂದೆ ಎಳ್ಳಷ್ಟಾದರೂ ನಡೆಯುವುದಿಲ್ಲ ಕುಲ್ಲ. ಈ ಒಗ್ಗರ ನರಸಿಂಹನ ಮುಂದೆ ನಿನ್ನ ಎಳ್ಳಟ್ಟಾದವು ನಡೆಯುವುದಿಲ್ಲಲೇ ಹನುಮ. ಎಲೈ ಮೂಡ, ಎಲೈ ಭ್ರಷ್ಟ, ಇಂಥ ದುರಬರಡ್ಡನ ಮುಂದೆ ಕರವನ್ನು ಬಿಡಿದು ಓಡುವುದಕ್ಕೆ ನೀನು ಎದೆಗುಂಡೆ ಉಂಡೆ ಸುರಕಂಠ. ನೀನಾವ ಮಹಾಬಂಟ. ಎಲೈ ಮೂಡ, ಎಲೈ ಬಂಡ, ಅಡಿಗಡಿಗೆ ನುಡಿದರು ಎನ್ನಮ್ಮ ಏಡಿ ಎಂದು ಎನ್ನಮ್ಮ ಗುಂಡಿಗೆ ಬಲ ನೀನೇನು ಕಂಡಿಯಾ? ಎನ್ನ ಗುಂಡಿಯ ಬೆಲೆ ನೀನೇನು ಕಂಡಿಯಲಿ? ಎಲೈ ಪುಟ್ಟ ರಾಕ್ಷಸ, ಎಲೈ ಮೂರ್ಖದ ಮನೆ, ಊಸಿಗೆ ನುಡಿದರೆ ನಿನ್ನ ನಾಲಿಗೆ ಬಿಡದು ಸರ್ರನೆ ಸೆಳೆ ಬಿಡುವೆ. ಯಾರು ಸೀಳುವರು ಸ್ವಲ್ಪ ತಾಳೆ ರಣಯ್ಯಡಿಯ. ಎಲೈ ಬುದ್ಧಿ ಸುಣ್ಣನೆ, ಎಲೈ ಬುದ್ಧಿ ಹೇಳಿಯ. ಸೂರರನ್ನ ತಂದು ನಿನ್ನ ಬಂಧನದಲ್ಲಿ ಅಡಗಿಸಿಕೊಂಡಿಯಾ? ಸಹಜವಾಗಿ ಅಳಿಸಿಕೊಳ್ಳುವುದೇ ಮುಖ್ಯ. ನಿನಗೆ ಇಂದಿಗೆ ಅಂತ್ಯಕಾಲವು ಸಂಭವಿಸಿದ ನಿನ್ನ ಚಿರವನ್ನ ಕರೆದು
ಆ ವೈಕುಂಠದ ಆಧಾರ ಬಾಗಲಿಗೆ ಕಟ್ಟದೆ ಹೋದರೆ ಈ ಉಗ್ರ ನರಸಿಂಹನೆಂಬ ಅವತಾರ ವ್ಯಾತಕ್ಕೆ ಬರಟ್ಟ ಇಂದಿಗೆ ಮುಗಿತ ನಿನ್ನ ಅದರುತ್ತ ಬೋಳಿರ್ಯೇ ಎಲ ಈ ಧಾಮದ ರಂಭ ಸುಮಪಾಮರೇಲಿ ನಿನ್ನನ್ನು ನೋಡಿ ಆಯಿತು ನನಗೆ ಹೊತ್ಕರ ಎಲ ಈ ತುಷ್ಕರ ಹದಮ ನಿನಗ್ಯಾತಕ್ಕೆ ಇದ್ದದ ಆಯಾಸ ನಿನಗ್ಯಾತಕ್ಕೆ ಬೇಕಲೇ ಹದಮ ಸಮರವೆಂದರ ಸೀರೆಯನ್ನು ಉಟ್ಟು ನಟನೆ ಮಾಡುವ ಕಪಟ ನಾಟಕನೆಂದು ತಿಳಿದುಕೊಂಡಿರುವೆಯಾ? ಏನು ಮಾತನಾಡಲೇ ಹದಮ ಗಂಡುಗಳೆಲ್ಲ ಸಮರವನ್ನು ನಾಡಬೇಕಾದ್ರೆ ಎದೆಗುಂಡಿಯ ಬಹಳ ಗಟ್ಟಿಯಾಗಿರಬೇಕು. ಸಹಜವಾಗಿರಲೇ ಹದಮ ಆವನ್ನು ಮರೆ ಮಾಡಿಕೊಂಡು ನೀರಲ್ಲಿ ಅಳಿಯಕೊಳ್ಳುವ ನಿನ್ನಂತ ಸಣ್ಣನೇ ನಾನು ಯುದ್ಧವನ್ನು ಮಾಡಿದರೆ ಎಮ್ಮ ವೀರ ಪ್ರಚಂಡತನಕ್ಕೆ ಕುಂದು ಬರುವುದು. ನಿನಗೆ ಪ್ರಾಣದಾನವನ್ನು ಮಾಡಿದನು ಎನ್ನ ನಾಮವನ್ನು ಎನ್ನ ನಾಮವನ್ನು ಮೂರು ಲೋಕದಲ್ಲಿ ಕೊಂಡಾಡುತ್ತಾ ವೈಕುಂಠದಲ್ಲಿ ಓಡಿ ಹೋಗುಲ್ಲ ಮುರಿಯುವಲಿ ನಿನ್ನ 32 ಅಲ್ಲ ಎಲೈ ಹದಮನಾದ ಬೆರನ ಕಜಬ ಎಲೈ ಉಗ್ರ ನರಸಿಂಹನೆಂಬ ಮೂರ್ಖ ನೋಡನ್ನ ಭುಜಬಲದ ಪ್ರತಾಪ ಯಾರು ನೋಡುವರು ಸ್ವಲ್ಪ ತಾಳಿದೆ ರಣಯಡಿಯೇ ನಿನ್ನಂತ 66 ಕೋಟಿ ದೈತರ ಏಕಕಾಲದಲ್ಲಿ ಎನ್ನೊಳಗಿದ್ದಕ್ಕೆ ಬಂದರೆ ಇಂಥ ಕೊಂದ ಕೊರಳನಿಗೆ ನಂದರದತ್ತ ಕುಂದಬಾರದೆ ನಿನ್ನಂತ ಮುಕ್ಕೋಟಿ ದೇವತೆಗಳು ಎನ್ನ ಮುಚ್ಚೊಳಿಗೆ ಅಡಿಯಕೊಂಡ್ರೆ ಮೃಖ ಎಲೈ ಮೃಖ ನಿನ್ನಂತ ನಿಂದಿಗೆ ನುಡಿದರೆ ಚಂದದಿಂದ ಬೇಲರಿಗೆ ನನಗೆ ವಂದನವಂ ಗೈದು ನಿನಗೆ ಬಂದಿರುವ ಬಂಧನವನ್ನ ಭಾರ ಮಾಡಿಕ ಅದರ ಬಾಮರ ಎನ್ನೋಳ ಬಂಧವನ್ನ ಕೊಟ್ಟರೆ ತೋರದವನಿಗೆ ಯಮಪುರ ಬೋಳಿರಿಯೇ ಎಲೈ ಕಂದುಕೊಳ್ಳಲೇ ನಿನ್ನನ್ನು ನೋಡಿ ಆಯ್ತು ನನಗೆ ಬಹುತ್ಕಾರ ಎಲೈ ಹದಮ ಬೋಳಿರಿಯ ನಿನ್ನ ರುಂಡ ಅಮ್ಮ ಕಡೆದ ಪುಡಿಕೆ ಚೆಂಡಿನಂತೆ ಒದ್ದು ಎಲೈ ರಣಯಡಿಯೇ ಎಲೈ ಭ್ರಷ್ಟ ಯಾರ ಒದೆವರ ಸ್ವಲ್ಪ ನಾಳಲೇ ಹದಮಲ ಎನ್ನ ಕರಪಲ್ಲದ ತತ್ತರಿಸಿದ ಈ ಮುತ್ತಿನ ಕೋದಂಡ ಭ್ರಷ್ಟ ಮಾರ್ತಣನಂತೆ ಬೋಗ್ಗತ್ತ ಬರುತ್ತಿದ್ರು ಎನ್ನಯ್ಯ ಕೋದಂಡ ಉಳಿಸಿಕೋ ನಿನ್ನಯ್ಯ ಪ್ರಾಣ ಎಲ ಈ ಕುಲ್ಲ ಎನ್ನ ಕೈಯೊಳಗೆ ಸರ್ವತ ಉಳಿಯುವುದಿಲ್ಲ ಸುರಪಾತಕ ಇಂದಿಗೆ ಮುಗಿಯಿತು ನಿನ್ನಯ್ಯ ಜಾತಕ ಎಲೈ ಪುಂಡ ದಾನವ ಎಲೈ ಬಂಡ ಎಂಡ ಕಂಡ ಮಾಂಸಗಳನ್ನ ತಿಂದ ನಿನಗೆ ಮತವೇರಿದೆ ಎಲೈ ಅಸಹ್ಯ ಸೂರನಾದ ಆಸರ ಬಿಡ ನಿನ್ನ ಒಣಗಿ ಬೀಕರ ನೀನ್ಯಾವ ಮಾಸೂರ ನೀನ್ಯಾವ ಮಾಸುರ ನಿನ್ನ ಕರಳನ್ನ ಕಿತ್ತ ಮಾಡಿ ಬೆಳೆವನ ಆರ ಸೇರಿನ ಬಳಿ ನನ್ನ ಯಮಪುರ ಯಾರು ಸೇರಿಸುವರು ಸ್ವಲ್ಪ ತಾಳೆ ಮೂರ್ಖ ಎಲೈ ಬಾಮರ ಎಲೈ ಮೂರ್ಖ ಸೋಲನಂತ ಏನತನದಿಂದ ಅಜ್ಞಾನದಿಂದ ಮದನ್ಮತ್ವನಾದ ಬಾಯಿಗೆ ಬಂದಂತೆ ಒದರಿದರೆ ನಾನೇನು ಬೆದರವನಲ್ಲೇ ನಾನೇನು ಬೆದರವನಲ್ಲ ಎಲೈ ಬುದ್ಧಿಹೀನನೇ ಎಲೈ ಬುದ್ಧಿ ಹೇಳಿಯೇ ಗಾಳಿಯ ರವಸಕ್ಕೆ ಪತಂಗಿ ಹಾರದಂತೆ ನಿನ್ನ ಬೆಳೆದ ನಡಬಗರಿಯಂತೆ ಗರಗರನ ತೆರಿಗೆ ಗಗನ ಮಂಡಲಕ್ಕೆ ದೊರೆಬಿಡುವೆ ಎಲೈ ಸತಮೂರ್ಖನೇ ನಿನ್ನಂತ ಹತಮರನನ್ನು ನಾನು ಇಂದವರೆಗೆ ಕಾಣಲಿಲ್ಲ ನಿನ್ನಂತ ಸೀರೆ ಉಟ್ಟ ಗಂಡಸಲಿಗೆ ನಾನು ಎಂದು ಕಂಡಿಲ್ಲಲೇ ಮೃಖ ಎನ್ನ ಒಡೆನ ತರ್ಕವನ್ನ ಬೆಟ್ಟ ಸಬರಕ್ಕೆ ಜದ್ದನಾಗ ಬಾಮರ ತೋರದವನು ನೀ ಕುದಾಂತಕ್ಕ ನಗರ
ಬೋಳಿರಿಯೇ ಎಲ ಈ ಬಂಡ ಬಂದು ಒದೀತು ನೋಡಿ ನಿನಗೆ ಕಂಠಕ್ಕೆ ಯಮದಂಡ. ಯಾರಿಗೆ ಒದವಾದ ಸೊಲಬದಾಲೇ ಅದು ಮರ ನಿನ್ನನ್ನು ಕಂಡು ಜಂಕರಿಸುತ್ತಿರುವುದು ಎನ್ನಯ್ಯ ಕೋದಂಡ. ಎಲೈ ಬ್ರಟ್ಟ ಎಲ ಈ ನರಸಿಂಹನೆಂಬ ಚಂಡ. ಎಲೈ ಅದಮನೇ ಕಂಡಂತೆ ಬಂಡ ಮಾತುಗಳನ್ನು ನೋಡಿದರೆ ನೀನೇ ಮಹಾಪುಂಡನೆಂದು ಈರ ಪ್ರಚಂಡನ ಮುಂದೆ ಕೊಂಡಾಡುವಿಯೋ. ಸಹಜವಾಗಿ ಕೊಂಡಾಡಿ ಮಲೆ ಅದಮ ಎಲ ಈ ಪಂಡ ಎಲೇ ಬ್ರಟ್ಟ ನಿನ್ನ ಮಂಡೆಯನ್ನು ಕಳೆದ ದಂಡಧರನ ಪುರವಾದ ದಕ್ಷಿಣ ಪಾತ್ರಕ್ಕೆ ತಕ್ಷಣ ಕಳಿಸುವೆನು. ಭ್ರಷ್ಟ ಪರಮ ಪಾಪಿಷ್ಠ. ಎಲೈ ಇರಣ ಕಜೀಬನೆಂಬ ದುಃಖನೇ ಎಲೈ ಉಗ್ರ ನರಸಿಂಹನೆಂಬ ಬಂಡ. ಸಾಕು ಮಾಡಿ ನಿನ್ನ ಒಣಗತ್ತನೆ ಎನ್ನ ತಮ್ಮ ಬುಧ ಬಲರ ಯಾರೆಲ್ಲಂದ ಈ ಮೂರ್ಧಗದೋಳು ಒಜ್ಜತಿ ನುಡಿದೆಯಾ. ಸಹಜವಾಗಿ ನುಡಿವಲೇ ಮೂರ್ಖ. ಎಲೈ ಲಜ್ಜಹೀನನೇ ಎಲೈ ಲಜ್ಜಿದನೇ ನಿಂದ ದೇಹನ ಒಜ್ಜತಿ ಕಜ್ಜಾಯ ಕುರ್ಬರ ತೆಜ್ಜತಿ ಸ್ಥಿತಿಗಳ ನಿರ್ಪಾತುತ ಜನರಿಗೆ ದಿಗ್ಗಜಯ ಮಾಡಿದೆ. ದನ ಜಾರಿ ಎಂದ ಅಜಯ ನಾಯತ್ರಿಯ ಜಗದಳಗ ರಾಧಾದಿಸಬೆ. ಎಲೈ ಅದಮನಾದ ದನಜ ಈ ಭೂಮಂಡಲಕ್ಕೆ ನಾನೇ ಮಹಾರಾಜ. ಬೆರಿ ಎಲೈ ನರಸಿಂಹನೆಂಬ ಬಂಡ. ಎಲೈ ಹಮ ಬಿಡು ಬಿಡು ನಿನ್ನಯ ಹಮ್ಮ. ಯಾರ ಬಡ ಬರ ಬಳಿರಿ ಎನ್ನಂ ಕಂಡರೆ ಗಡಗಡ ನಡಗುನು ಆ ಚಿತ್ರಮುಖ ಬ್ರಹ್ಮನು. ಯಾರು ನಡುಗುವರ ಸೊಲ್ಲಬದಾಲೇ ಅದಮಲ ಎಲೈ ಅದಮ ಎಲೈ ಬ್ರಟ್ಟ ಯಾರಿರುವರು ಎನ್ನೇ ಸರಿಸವನ ಸ್ವಾಮಿನಂತೆ ಯಾತಕ್ಕೆ ಒದರುವೆ ಸುಮ್ಮನೆ. ನೀನೇನು ಬಲ್ಲೆ ಎನ್ನ ಪರಕ್ಕವದ ಮರ್ಮ. ಈ ಉಗ್ರ ನರಸಿಂಹನಿರುವಲೇ ಅದಮ ಎನ್ನ ಕೈಗಳಿಗೆ ಸಾಯುವುದಕ್ಕೆ ಇದು ನಿನ್ನ ಕರ್ಮ. ನಿನಗೆ ಧೈರ್ಯವಿದ್ದರೆ ಮಾಡಿ ಎನ್ನಳೆ ಸಂಗ್ರಮ. ಅದಮರು ಅದಮ ತೋರಿ ನಿನ್ನ ಬುಧಬಲದ ಪರಾಕ್ರಮ. ಬೈರಿಯೇ ಎಲೈ ಹೀನ ಕುಲದವನೇ ನೀನಂತ ಮಹಾಬಲವಂತನೇ. ನೀನಾವ ಮಹಾಬಲವಂತನ. ಮಂದಾರ ಬರ ಮತಕ್ಕೆ ಮಂಜ ಮಜಿಗೆದರ ಆ ಗೆರೆಗೆ ಯಮವ ಭಾರವಾಗಬಲ್ಲದೆ. ಎಲೈ ಮೂರ್ಖ ಎಲೈ ಹದಮ ಸಿಂಹದ ಮರಿಯ ಮುಂದೆ ಕೊಬ್ಬಿದ ಮಧ್ಯಾಹ್ನವು ಎದೆಗೊಟ್ಟ ನಿಲ್ಲವದೆ. ಸಹಜವಾಗಿ ನಿಲ್ಲುವುದೇ ಮೂರ್ಖ. ಎಲೈ ಬಂಡ ಎಲೈ ಲಜ್ಜಿದನೆ ನಿಜ ಜಂತವಾದ ಸರ್ವವನ್ನ ಕಂಡ ಬೇರುಂಡ ನಮ್ ಕಂಡರೆ ಎಡಿಯತ್ತಾದವದೆ. ಸಹಜವಾಗಿ ಮೂರ್ಖ. ಎಲೈ ಮೂರ್ಖ ಎಲೈ ರಣ ಏಡಿಯೇ ಕುರಿಯ ಮರಿಯ ಮುಂದೆ ನರಿಯ ಮುಂದೆ ನರಿಯ ಮುಂದೆ ಕುರಿಯ ಮರಿಯ ಜೀವದಿಂದ ಉಳಿಯಬಲ್ಲದೆ. ಅದಮ ಎಲೈ ಮೂರ್ಖ. ರಾಕ್ಷಸರ ಕುಲಕ್ಕೆ ಕಂಟಕರಾಗಿ ಇಂಥ ವೀರಾದ ವೀರ ಉಗ್ರ ನರಸಿಂಹನ ಮುಂದೆ ನಿನ್ನಂತ ಜಿಂಗಳಕ ನಿನ್ನ ಮುಂದೆ ದೌರ್ಯದನ್ನ ತೋರ ಬಂದರೆ ತೋರಿ ಬಂದರೆ ನಾನೇನು ಬೆದರವನಲ್ಲ ಕೂಡ ಬಂದ ಒದಗಿದ ನೆಲೆಯ ಕೇಳ. ಬೆಳಿರಿ ಎಲೈ ಪೋರ. ಎಲೈ ಹದಮ ಬೆಳಿರಿ ಎಲೈ ಪೋರ ಬಿಡಿ ನಿನ್ನ ಮಾತಿನ ಬೀಗಲ. ಎಲೈ ಚೋರ ಮೃತ್ಯುವಿಗೆ ತುತ್ತಾಗಂತ ತತ್ತರಿಸುತ್ತ ಎನ್ನ ಹತ್ತಿರಕ್ಕೆ ಬಂದಿರುವಿಯೋ. ಸಹಜವಾಗಿ ಬಂದಿರುವಲೇ ಅದಮ ಎಲೈ ಘಾತಕ ಮುಗಿಯಿತು ನಿನ್ನಯ ಜಾತಕ. ಬಳಿರಿಯೇ ಎಲೈ ರಾಕ್ಷಸ ನಿನ್ನ ಪಡೆದ ಜನನೇ ಜನಕರು ಮಾಡಿಕೋ ದಾಸ. ನಿನಗೆ ಬಂದ ಬದಿಗಿದಲ್ಲೋ ನಾಶ. ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲೇ ಬೃತ್ತ. ಇಂದಿಗೆ ಮುಗಿದ ನಿನ್ನ ಅದೃಷ್ಟ. ಬಳಿರಿ ಅದೇ ಪ್ರಕಾರವಾಗಿದ್ದಕ್ಕೆ ನಿಲ್ಲಲೇ ಬಂಡ. ಗಗನಾಂತರಕ್ಕೆ ಆರ್ಜೀವನ ನಿನ್ನುಂಡ. ಅದೇ ಪ್ರಕಾರವಾಗಿದ್ದಕ್ಕೆ ನಿಂದಲೇ ಬಂಡ. ಈ ರಣಮಂಡಲದ ಆಟವನಿಂದ ಲಕ್ಷ
ಲಕ್ಷ್ಮಿ 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 ಬಳಿ ಬಳಿ ಎಲ್ಲ ಈ ಸಾರತೆ ಭೂಪತಿ ನೋಡಿದಿಗಾಗಿ ಅವನ ಶರೀರ ಎಲಬಗಳು ನೋಡಿದೀನಿ ದೇವ. ಬೆತ್ತಿರವುದು ಹಾ ಇಂದಿಗೆ ದುಷ್ಟನಾದ ವೀರಣ್ಯ ಕಜೀಬನನ್ನ ಕೊಂದು ದಿವಜರ ಬಂಧನವನ್ನ ಪಾರ ಮಾಡಿದನು. ಸಾರತೆ ಭಕ್ತರನ್ನ ರಕ್ಷಿಸುವುದಕ್ಕಾಗಿ ಅನೇಕ ಅವತಾರಗಳನ್ನೆತ್ತಿ ಈ ಭೂಮಿಗಳೆಲ್ಲ ಬಂದಿರುವನು. ಹೌದು ದೇವ. ಸಾರತೆ ಭೂಪತಿ ರಾಜಧರ ಎಂಬ ಕುಲವನ್ನ ಬೀಜವನ್ನ ಕಿತ್ತೆ ಸರ್ವನಾಶ ಮಾಡಿಬಿಡುವ. ಹಾ ಸಾರತೆ ಭೂಪತಿ ಎನ್ನೋಳ ಒಕ್ಕ ಬರುವ ಚಾಕ್ನಿಗೆ ಹಾ ಈ ಭುವನ ಬ್ರಹ್ಮಾಂಡವಲ್ಲ ಬೆರ್ರನೆ ಬೆಗದು ಈ ಭಾಗ ಮಾಡಿಬಿಡುವೆ. ಹಾ ಹಸರರ ಭಾರವನ್ನು ಬತ್ತು ಈ ದರಿಗೆ ಭಾರವನ್ನು ಇಳಿದವನ ಸಾರದೆ ಉಳಿದರಾದರ ಎಲ್ಲಿರುವ ತೋರದು ಜಾಗ್ರತೆ. ನಿಮ್ಮೆಷ್ಟದಂತೆ ಆಗಲಿ ಭೂಪತಿ. ವನಮಾಲೆ ವೈಕುಂಠ ನಿವಾಸ ವನಮಾಲೆ ವೈಕುಂಠ ನಿವಾಸ ಭಕ್ತ ಜನೋದ್ಧಾರೆ ಅವಭಯ ನಾಶ ಭಕ್ತ ಜನೋದ್ಧಾರ ಅವಭಯ ನಾಶ ಘನಶ್ಯಾಮ ಸುಂದರ ಗೋಪಿತೋಷ ಘನಶ್ಯಾಮ ಸುಂದರ ಗೋಪಿತೋಷ ಕಂಸಾರ ಮುರವೈರ ಕಂಸಾರ ಮುರವೈರ ದಶಾವತಾರ ಹೇ ಮಾಧವ ಮಧುಮಾ ಪೂರ್ಣ ಹೇ ಮಾಧವ ಹೇ ಮಾಧವ ಹೇ ಮಾಧವ ಕುಡಿದವ್ರು ಗೋವಿಂದಪ್ಪ ಇವರು ದರಪ್ಪಣ್ಣವರಿಗೆ 501 ರೂಪಾಯಿ ಮಾಡಿರ್ತಾರೆ. ದೀರ್ಘ ಸುಮಂಗಲ್ಯ ಭವ ಸೀರ ಸಾಗರ ತನಜೆ ಚಿನ್ನದ ಕನಿಜೆ ದೇವ ಅಹೇ ಸುಂದರಿ ಏನು ನಿನ್ನ ಅವತಾರ ಇಲ್ಲಿಗೆ ಬಂದು ಬರಿದ್ಯಾವದು ಎನ್ನ ಮುಂದೆ ಚೆನ್ನಾಗಿ ಬೆತ್ತರಿಸಿ ಮಣಿದೆ ಮಳಿ ಎನ್ನ ಮೋದ ಅರಿಗಳೇ ನಾಥ ಸುಂದರಿ ಇಲ್ಲಿಗೆ ಬಂದ ಕಾರಣವೇನೆಂದು ಕೇಳ್ತಿರುವೆಯ ಹೌದು ಸುಂದರಿ ಹೇಳಬೇಕೆ ಅದೇನು ಚೆನ್ನಾಗಿ ಹೇಳು ಸುಂದರಿ ಪ್ರಿಯ ಸುಂದರಿ ನಾಥ ಸುಂದರಿ ಹೇಳುವಿನ ಕೇಳು ಅದೇನು ಚೆನ್ನಾಗಿ ಸುಂದರಿ ಪ್ರಿಯ ಸುಂದರಿ ಚೆನ್ನಾಗಿ ಕೇಳು ಅದೇನು ಚೆನ್ನಾಗಿ ಸುಂದರಿ ಸುಂದರನೇ ಪ್ರಿಯಕರನೇ ಎನ್ನಯ ಬಾಳಿನ ಭಾಸ್ಕರನೇ ರಕ್ಷಕನೇನೆ ಶಿಕ್ಷಕನೇನೆ ಪೊರೆಯುವ ಜಗವನ್ನೇ ಸುಂದರನೇ ಪ್ರಿಯಕರನೇ ಎನ್ನಯ ಬಾಳಿನ ಭಾಸ್ಕರನೇ
ಎಂದೆಂದು ಹದರ ಮರ ಬ್ರಹ್ಮಾಸುರಾರಿ ಕಂಡೆಯ ಮನವರ ಕೇಳೋ ಪ್ರಾಣೇಶ್ವರ ಬ್ರಹ್ಮಾಸುರಾರಿ ಕಂಡೆಯ ಮನವರ ಕೇಳೋ ಪ್ರಾಣೇಶ್ವರ ಕಂಡೆಯ ಮನಗರ ಸೇರಾಳೆನೋರು ಕೇಳೋ ಮನ ಹಿರಿಯ ಬಿಡು ಕೋಪವ ಸೈರಿಸು ತಾಪ ಸೇರುವ ವೈಕುಂಠವ ಸುಂದರನೆಂದು ಪ್ರಿಯಕರನೆ ಎನ್ನಯ ಭಾವಿನ ಭಾಸ್ಕರನೆ ಪ್ರಾಣೇಶ್ವರ, ಹೇ ಪ್ರಾಣೇಶ್ವರಿ, ನಾನು ಇಲ್ಲಿಗೆ ಬಂದ ಕಾರಣವೇನೆಂದರೆ ಇಲ್ಲಿಗೆ ಬಂದ ಪರಿದಾವದು ಇಲ್ಲಿಗೆ ಬಂದ ಕಾರಣವೇನು ಸುಂದರಿ? ಆತ ಕಾಂತಿ ಹಿರಣ್ಯ ಕಶ್ಯಪನನ್ನು ಸಂಹಾರ ಮಾಡುವೆ. ಹೌದು ಸುಂದರಿ. ಹೇ ನರಸಿಂಹನ ಅವತಾರವನ್ನು ತ್ಯಜಿಸಿ ಹ ವೈಕುಂಠಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗಲು ಸಡಗರದಿಂದ ಬಂದಿರೋಣ ದೇವ ಮಹನ್ ಬಾಬ. ಎಲೈ ಸುಂದರಿ ಎನ್ನ ಮನೋಹರಿ, ಎನ್ನ ಭಕ್ತರ ಉದ್ಧಾರಕ್ಕಾಗಿ ತಾವು ಅವತಾರವಾದರೆ ಕೈಯಬೇಕು. ಎಲೆ ಸುಂದರಿ, ಲೋಕಗಂಧಕರಾದ ವೀರನಾಟ್ಯನು ಇರನ ಕಜೀಬರನ್ನು ಇರುವರನ್ನು ಸಂಹಾರ ಮಾಡಿದೆ, ಎನ್ನ ಭಕ್ತರನ್ನು ಉದ್ಧರಿಸಿದೆ. ಇನ್ನು ದೈದರು ದಾರರವರು ಅವರನ್ನ ಜದಬಡದ ಗೋಳು ಮುರಿದು ಗಗನಕ್ಕೆ ಒಗಿವೆ. ಅಲ್ಲಿಗೆ ಪರ್ಯಾಂತರೆಯನ್ನ ಸಂಗಡಕ್ಕೆ ಬಾರಿದರು ಮೋಹಿನಿ ಮದಗದ ಕಾಮಿನೆ. ದೇವ ಏ ಸುಂದರಿ, ವೈಕುಂಠಕ್ಕೆ ಬರುವುದಿಲ್ಲವೇ? ಹೌದು ಸುಂದರಿ. ಈ ಅವತಾರವನ್ನು ಬಿಡುವುದಿಲ್ಲವೇ? ಇನ್ನು ರಕ್ತಸರಿರವದು ಸುಂದರಿ. ಇನ್ನು ಇರವರ ಸುಂದರಿ. ಈಗ ಸಂಹಾರ ಮಾಡುವೆಯಲ್ಲ. ಇನ್ನ ಇರವರ ಸುಂದರಿ. ನಾಥ ಕಾಂತೆ ಪ್ರಿಯ ಪ್ರಿಯ ಅಲ್ಲ ಅಲ್ಲಿ ದೇವಾಶೇಷ ಶಯನ ಚಿತ್ಪಾಲಕನೇ ನಾರಾಯಣ, ಚಿತ್ಪಾಲಕನೇ ನಾರಾಯಣ. ದೇವಾಶೇಷ ಶಯನ ಚಿತ್ಪಾಲಕನೇ ನಾರಾಯಣ, ಚಿತ್ಪಾಲಕನೇ ನಾರಾಯಣ. ಭಕ್ತರಿಗೆ ಯಾರಾದರೆ ದೇವಾಶೇಷ ಶಯನ ಚಿತ್ಪಾಲಕ ನೀನೇ ನಾರಾಯಣ, ಚಿತ್ಪಾಲಕ ನೀನೇ ನಾರಾಯಣ. ಪ್ರಾಣಕಾಂತ, ಹೇ ಕಾಂತೆ, ಈ ನಿನ್ನ ಉಗ್ರ ರೂಪವನ್ನು ನೋಡಿ ದೇವತರಳು ಮನದಳು ಭುಗಿಲುಗೊಂಡು ಹಡಗಿ ಕುಳಿತಿರುವರು. ಹೌದೇನು ಸುಂದರಿ? ಹೌದು ಪ್ರಿಯ. ಹೌದೇ ಸುಂದರಿ. ಈ ಅವತಾರವನ್ನು ಬಿಟ್ಟು ಸತಿಯಾದ ಎನ್ನ ಮಾತಿಗೆ ಒಡಂಬಟ್ಟು ವೈಕುಂಠಕ್ಕೆ ಬಾ ಪ್ರಿಯ, ಮುಗಿವನು ಕೈಯ.
ಅಹೇ ಮೋನಾಂಗಿ ಎನ್ನೋಳ ಒಕ್ಕವ ರೋಷಾಕಿಯಿಂದ ಅಷ್ಟದೆಕ್ಕ ಬಜಂಗಲ ತೆಕ್ಕಟ್ಟ ಎಪ್ಪಲಾಯನಕ್ಕೆ ಮೈ ಕೊಟ್ಟವು ಎನ್ನ ಚೇತದರ ಆದ ಸಮರ್ಥದಿಂದ ಕರ್ಪೂರ ಕದಂಬರದೋಳ ಅವರ ಎದರೆಲ್ಲ ದಂಡೆ ದಂಜವನ್ನ ಗೈವ ಪರಿ ಅಂತರೆ ಎನ್ನ ಮನವ ಸಂತೋಷ ಆಗಬಹುದು ನಾರೇ ಇದು ನಮ್ಮ ವೈಕುಂಠಕ್ಕೆ ನಾರೇ ಕಾಂತ ಅಹೇ ಕಾಂತಿ ಏನು ಹೇಳಿದೆ? ವೈಕುಂಠಕ್ಕೆ ಹೋಗಂದು ಹೇಳಿದ ಸುಂದರೇ. ವೈಕುಂಠಕ್ಕೆ ಹೋಗುವಕ್ಕೆ ಹೌದು ಸುಂದರೇ. ನೀನು ಬರುವ ಪರ್ಯಂತರ ನಾನು ಹೋಗುವೆ. ಇನ್ನು ಅನೇಕ ರಾಕ್ಷಸರವ ಸುಂದರೇ. ಕಾಂತ ಸುಂದರೇ ಹೇಳಲೆ ಅದೇ ಚೆನ್ನಾಗಿ ಹೇಳ ಸುಂದರೇ. ದುಷ್ಟರ ಶಿಕ್ಷಕ ಶಿಕ್ಷರ ಪಾಲಕ ನೇನೆ ಸಿಟಿ ಪಾಲಕ ನಿನ್ನ ಪಡೆದ ಈ ಜನ್ಮ ಸಾರ್ಥಕ ನಿನ್ನ ಪಡೆದ ಈ ಜನ್ಮ ಸಾರ್ಥಕ ಶಿಕ್ಷರ ಪಾಲಕ ನೀನೇ ಚೀಟಿ ಪಾಲಕ ನಿನ್ನ ಪಡೆದ ಹೀ ಜನ್ಮ ಸಾರ್ಥಕ ನಿನ್ನ ಪಡೆದ ಹೀ ಜನ್ಮ ಸಾರ್ಥಕ ಕಾಂತ ನೋಡಿದ್ರೆ ಜಾಸ್ತಿ ಅವಾಗ ಹಂಗ ಮಾಡಿದ ಕಾಂತ ಅಹೇ ಸುಂದರಿ ಹಂಡಪಿಂಡ ಬ್ರಹ್ಮಾಂಡ ನಾಯಕನಾದ ನೀನೇ ಕೋಪಗೊಂಡರೆ ನಿನಗೆ ಹೇಳುವರು ಯಾರು? ನನಗೆ ಬೇಳವರ ಯಾರು ಸುಂದರಿ? ಕಾಂತ ಕಾಂತೆ ನಿನ್ನ ಖರ್ಚನೆಗೆ ಸರ್ವ ಪ್ರಾಣಿಗಳು ನಾಶವಾಗಿ ಬಿಡುವು. ಹೌದು ಸುಂದರಿ. ನಿನ್ನ ಕೋಪವನ್ನು ಸೈರಿಸು. ಸತಿಯಾದ ಎನ್ನ ಮಾತನ್ನು ಕೇಳು. ನಮ್ಮ ಹರ ಮಂದಿರಕ್ಕೆ ಹೋಗಿ ನಡಿ ಪ್ರಿಯ. ಮುಗಿವನ ಕೈಯ ಅಹೇ ಪೂರ್ಣ ಚಂದ್ರನಂತೆ ಈ ಭ್ರಾಂತವ ಮುಖ ಚಂದ್ರ ಬೆಂಬೆ ಎನ್ನ ಬಂಗಾರದ ಗೊಂಬೆ ನಾನು ಮಾಡುವಂತ ಮಹಾಕಾರ್ಯವ ಮುಖದ ಮೇಲೆ ನಾನೇ ವೈಕುಂಠಕ್ಕೆ ಬರುವನ. ಹೌದೇ ಹೇ ಸುಂದರಿ ಸುಂದರ ಈ ಭೂಮಂಡಲಕ್ಕೆ ಮುಜಿಗಿದ ಕಾರ್ಕತ್ತಲವನ್ನ ಕೈಯಲ ಸೂರ್ಯನ ಉದಯಿಸದಂತೆ ದಾನವ ದಂತ ಮಾಡಲು ನರಸಿಂಹನಾಯಿ ನಾನು ಅವತರಿಸಿ ಬಂದಿರುವನು. ಅಯ್ಯೇ ಪ್ರಾಣಕಾಂತೆ ಪ್ರಾಣಕಾಂತ ಈ ದರಿಗೆ ಮಿತಿ ಮೀರಿದಾದ ಮರಾದಾದ ಅಸರಮ್ಮನರ ಕುರಿಗಳನ್ನ ಸಿರವನ್ನ ತರದು ಊರ ಮಾರಿಗೆ ಬಡಲಿಗೆ ಉಣಬಡಿಸುವ ಬರುವ ಪರಿಹಾಂತರ ಎನ್ನ ಹತ್ತರಕ್ಕೆ ಬಾರದರ ನಾರೇ ಇದು ನಮ್ಮ ಅಂತಾಪುರಕ್ಕೆ ನಾರೇ. ಹೇಳಿ ಸುಂದರೇ ಈ ಅವತಾರವನ್ನು ಬಿಡುವುದಲ್ಲವೇ? ಬುಡವದೆಲ್ಲ ಸುಂದರಿ ಬಿಡಬೇಕು ಪ್ರಿಯ. ಇನ್ನು ಅನೇಕ ರಾಕ್ಷಸರವರ ಸುಂದರಿ ನನಗೆ ಭಯವಾಗುತ್ತಿರುವುದು. ಯಾದಕ್ಕೆ ಭಯ ಹಾಕ್ತಿರುವುದು ಸುಂದರಿ? ಸುಂದರಿ ನೀನೆಲ್ಲರ ವೈಕುಂಠದಲ್ಲಿ ನಾನು ಹೇಗೆ ಕಾಲ ಕಳೆಯಬೇಕು? ಅವರನ್ನ ಸಂಹಾರ ಮಾಡಿ ಬರುವನೆಂದು ಹೇಳಿರುವನಲ್ಲ ಸುಂದರಿ. ಸಂಹಾರ ಬರುವೆಯಾ? ಹೌದು ಸುಂದರಿ. ಹೌದೇ ಹೌದು ಸುಂದರಿ. ಜಗದೇಕನಾಥ ಪುಣ್ಯ ಚರಿತ ಎಲ್ಲ ಮೊರೆ ಕೇಳೋ ಪ್ರಾಣೇಶ್ವರ ಎಲ್ಲ ನುಡಿ ಕೇಳೋ ಪ್ರಾಣನಾಥ. ಸುಂದರಿ ಅದೇನ್ ಚೆನ್ನಾಗಿ ಹೇಳ ಸುಂದರಿ. ಬಿಡುವುದಿಲ್ಲವೇ? ಪ್ರಿಯಳೇ ಬಿಡುವುದಿಲ್ಲವೇ? ಅದೇನ್ ಚೆನ್ನಾಗಿ ಹೇಳ ಸುಂದರಿ. ಜಗರೇಕನಾಥ ಪುಣ್ಯ ಚರಿತ ಎಲ್ಲ ಮೊರೆ ಕೇಳೋ ಮಹಿಮಾನ್ವಿತ
ಹತ್ತಿರ ಬರಬೇಡ. ತೊಂದರೆಯನ್ನು ಮಾಡುವ ಸುಂದರೇ, ಭಯವಾಗುತ್ತಿರುವುದು. ಯಾದಕ್ಕೆ ಭಯ ಹಾಕ್ತಿರುವ ಸುಂದರೇ? ಸುಂದರ ಸುಂದರೇ, ಜಗವೇ ಕನಾಟ ಪುಣ್ಯ ಕಲಿತ ಎಲ್ಲ ಮೊರೆ ಕೇಳ ಪರಮ ಪುಂತ ಎಲ್ಲ ನುಡು ಕೇಳೋ ಪ್ರಾಣನಾಥ ಜಗವೇ ಕನಾಟ. ಕಾಂತ ಒಂದು 200 ಜಾಸ್ತಿ ಸಾಕಪ್ಪ. ಆ ಸಲ ಹಂಗಾಯ್ತ. ಪ್ರಾಣಕಾಂತ, ಹೇ ಪ್ರಾಣಕಾಂತಿ, ನಾನು ಎಷ್ಟು ವಿಧವನ್ನ ಹೇಳಿದರೂ ನೀನು ಒಂದೇ ಹಠವನ್ನು ಹಿಡಿಯುವುದು ತರವಲ್ಲ. ಬಿಡುವುದಿಲ್ಲ ಸುಂದರೇ. ಕಾಂತ, ಸುಂದರಿ, ಈ ನರಸಿಂಹನ ಅವತಾರವನ್ನು ಬಿಡಲಾರೆನೆಂದು ಹೇಳ್ತಿರುವೆಯಲ್ಲ. ಹೌದು ಸುಂದರಿ. ಈಗೋ ನಿನಗೆ ಕರ ಮುಗಿದು ಸ್ಥಿರವಾಗಿ ಬೇಡಿಕೊಳ್ಳುವನು. ಎಷ್ಟ ಬೇಡಿಕೊಂಡರೆ ಬಿಡವಲಾರದು ಸುಂದರೇ. ಸತಿಯಾದ ಎನ್ನ ಮಾತನ್ನು ಧಿಕ್ಕಾರ ಮಾಡಬೇಡ ಪ್ರಾಣೇಶ. ಸಹಜವಾಗಿ ಬಿಡವಲಾರದು ಸುಂದರಿ. ಬಿಟ್ಟು ಬಿಡು ನಿನ್ನ ಮನದ ಆವೇಶ. ನರಹರಿ ನಾರಾಯಣ ಆಗಿರ್ಬೇಕು. ನರಹರಿ ನಾರಾಯಣ ಇನ್ನು ಒಂದೇ ಡಾನ್ಸ್ ಇರೋದು. ಒಂದೇ ಡಾನ್ಸ್ ಇರೋದು. ಎಲೆ ನಿರದಾಕಿಗೆ ಬಿಡ ನಿನ್ನಯ್ಯ ಹಾಪ್ಯಾಕ್ತಿಗೆ. ಎಲೆ ಲಕ್ಷ್ಮೇ, ಪರಿ ಪರಿ ಎಂದು ಎನ್ನನ್ನ ಕಾಡಿದರೆ ಬರುವುದರಿಂದ ಕೇಳ. ಎಲೆ ಮೂಡಲೆ ಎನಗೆ ಉಕ್ಕವ ರೋಷ ಹಾಕಿಗಿಂದ ನಿನ್ನನ್ನು ಕೊಂದ ಬಿಡವನ. ಎಲೆ ನಾರ್ಯ, ನೀನು ಬಗೆ ಬಗೆಯಿಂದ ಗೋಳಾಡಿದರೆ ನಿನ್ನ ಗೋಳ ಬರೆದ ಗಗನ ಮಂಡಲಕ್ಕೆ ತೋರ ಬಿಡುವ. ಸ್ವಲ್ಪ ಸ್ವಲ್ಪ ಆಗ್ತದೆ ಮತ್ತೆ ಆ ಸಲ ಹಂಗ ಮಾಡಿದ್ರು ನೋಡ್ರಪ್ಪ. ಇಲ್ಲಿ ನಿರದಾಕಿಗೆ ಬೆಳೆ ನಿನ್ನ ಯಾವ ವ್ಯಕ್ತಿಗೆ ಎಲೆ ಲಕ್ಷ್ಮಿ ಪರಿ ಪರಿ ಎಂದ ಎನ್ನನ್ನ ಕಾಡಿದರೆ ಬರುವುದ ನಿನಗೆ ಕೇಳು. ಎಲೆ ಮೂಡಲೆ
ಎನಿಗೆ ಒಕ್ಕವರು ಜಾತಿಯಿಂದ ನಿನ್ನನ್ನು ಕೊಂದ ಬಿಡುವನು. ಆದರೆ ನಾರಿಯನ್ನು ತುಂಬನೇ ಇರುವನು. ನೀನು ಬಗೆ ಬಗೆಯಿಂದ ಗೋಳಾಡಿದರೆ ನಿನ್ನ ಗೋಳ ಮರದ ಗಗನ ಮಂಡಲಕ್ಕೆ ದೂರ ಬಿಡುವೆ. ನಾರೇ, ನಾನು ಮಾಡುವಂತ ಮಹಾಕಾರ್ಯವು ಮುಗಿದ ಮೇಲೆ ನಾನೇ ವೈಕುಂಠಕ್ಕೆ ಬರವನು. ಇನ್ನು ಎತ್ತಿಗೆ ಮಾತನಾಡಬೇಡ ರಮಣೆ, ಕಲಿಕಿರವಾಡೆ. ಕಾಂತೆ ಹೇಳಲೆ ಅದೇನು ಸುಂದರಿ? ಕೇಳುವೆಯ ಹೇಳಿ ಸುಂದರಿ. ದೇವಾ ಸುಂದರಿ ಅಲ್ಲ ನಲ್ಲೇ ಶ್ರೀ ಹರಿಯೇ ನಿನ್ನ ರೂಪ ಉಗ್ರ ಪ್ರತಾಪ. ಶ್ರೀ ಹರಿಯೇ ನಿನ್ನ ರೂಪ ಉಗ್ರ ಪ್ರತಾಪ. ಸುರರು ನಿನ್ನ ರೂಪವನ್ನು ಮನಗೊಳ್ಳುವರೆಲ್ಲ. ಶ್ರೀ ಹರಿಯೇ ನಿನ್ನ ರೂಪ ಉಗ್ರ ಪ್ರತಾಪ. ಪುರುಷೋತ್ತಮನೇ ಎನ್ನ ಪ್ರಿಯ ಸುಂದರನೇ. ಪುರುಷೋತ್ತಮನೇ ಎನ್ನ ಪ್ರಿಯ ಸುಂದರನೇ. ಎನ್ನ ಮಾತು ಕೇಳಲೇನು ಕಮಲನಾಭನೇ. ನಿನ್ನ ರೂಪ ತೆಗೆಸೋ ಎನ್ನವೇ. ಎನ್ನ ಮಾತು ಕೇಳಲೇನು ಕಮಲನಾಭನೇ. ಈ ನಿನ್ನ ರೂಪವ ತೆಗೆಸೋ ಎನ್ನವೇನೋ. ಈ ನಿನ್ನ ರೂಪವ ತೆಗೆಸೋ ಎನ್ನವೇನು. ಎನ್ನ ಮಾತು ಕೇಳಲೇ ಬಣ್ಣದರನು. ಎನ್ನ ಮಾತು ಕೇಳಲೇ ಬಣ್ಣದರನು. ರೂಪ ಉಗ್ರ ಪ್ರತಾಪ. ಏನಾಗಿಲ್ಲ ಕುತ್ಕೊಳ್ರಪ್ಪ. ಕಾಂತಿ ಕೇಳಲಿಲ್ಲ ಸುಂದರ. ಸುಂದರೇ ಚಂದ್ರನೆಲ್ಲರ ಆಕಾಶದಂತೆ ನರಹರಿ ನಾರಾಯಣ ಇರಬೇಕು. ನರಹರಿ ನಾರಾಯಣ ಹಿರಿಯರೆಲ್ಲರ ಅರಮನೆಯಂತೆ ನೀನೆಲ್ಲರ ವೈಕುಂಠದಲ್ಲಿ ನಾನು ಒಂದು ಕ್ಷಣ ಮಾತ್ರ ಕಾಲ ಕಳೆಯಲಾರೆನು. ಹೌದೇನು ಸುಂದರಿ? ಅಂತ ಸುಂದರಿ, ಪತಿ ಇದ್ದಲ್ಲಿ ಸತಿ ಇರುವುದು ಸ್ತ್ರೀಯರ ಧರ್ಮವಲ್ಲವೇ? ನೇನು ವೈಕುಂಠಕ್ಕೆ ಬರುವ ಪರ್ಯಂತರ ನಾನು ವೈಕುಂಠಕ್ಕೆ ಹೋಗುವೆನು ಕಾಂತ ಗುಣಮಂತ. ಆ ಹೇಯನ್ನ ಮುದ್ದ ಮುಹೋದ ಮಂದಾರ ಪುಷ್ಪವೇ, ತಡ ಮಾಡದ ಬರವನ ವೈಕುಂಠಕ್ಕೆ ಈ ಕ್ಷಣವೇ ಹೌದೇ ಮೆಚ್ಚಿದೆ ಮೆಚ್ಚಿದೆ ನಿನ್ನ ಗುಣವು. ಮೆಚ್ಚಲೇಬೇಕಲ್ಲವೇ ಸುಂದರಿ? ಸುಂದರ, ನಿನ್ನ ಮನ ಬಿಟ್ಟದಂತೆ ಈ ಉಗ್ರ ರೂಪವನ್ನು ಬಿಟ್ಟು ಶೀಘ್ರದಿಂದ ಬಂದ ಬಿಡುವೆ. ಈ ಕೋಲಿಗೆ ಅಭಯನ್ನ ಕೊಡುವೆ. ಎನ್ನ ಭಕ್ತನಾದ ಪ್ರಹ್ಲಾದನಿಗೆ ವರವನ್ನ ದಯ ಪಾಲಿದ ಈ ಕೆಳ ಮಾತದೊಳ ಬಂದ ಬೆಳವನ ರೂಪವತೆ ಎಲ್ಲ ಸೌಭಾಗ್ಯದವತೆ. ಕಾಂತಿ, ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಹೌದೇನು ಸುಂದರಿ? ನಿನ್ನ ಕಾರ್ಯವು ಜಯವಾಗಲೆಂದು ಜಯದಾರ್ತೆಯನ್ನು ಮಾಡುವೆ. ನಾವು ಈ ಪೀಠವನ್ನು ಅಲಂಕರಿಸು. ಕ್ಷೇಮವಾಗಲಿ ಕಾಂತ ನಿನಗೆ ಹೋಗುವುದರಕ್ಕೆ ಬೇಗನೆ ಹೋಗುವುದರಕ್ಕೆ. ಸುಂದರ ಜಯವ ಬಂದ ತಮಾರೋ ಜವರೆ ಜಯದ
ಕಾಂತಿ ನಿನ್ನ ಕಾರ್ಯವು ಜಯವಾಗಲೆಂದು ಜಯದಾರ್ಥಿನ ಮಾಡಿರುವೆನು. ಹೌದು ಸುಂದರಿ. ನಾನು ವೈಕುಂಠಕ್ಕೆ ಹೋಗುವೆನು. ನಿನ್ನ ಕಾರ್ಯವನ್ನು ಮುಗಿಸಿಕೊಂಡು ಅತಿ ಬೇಗನೆ ವೈಕುಂಠಕ್ಕೆ ಬಾಕ ಅಂತ ನೀನೇ ಮಹಾಬಲವಂತ. ಇನ್ನ ಮನವ ಸಂತೋಷ ಆಯದೆಲ್ಲವ ಸುಂದರಿ.